ಸ್ನೇಹಿತರೆ ನಮಸ್ಕಾರ. ನಾನು ಜವೇರಿಯಾ ಬಾನು ಎನ್. ನಿಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಖಲೀಲ್ ಸರ್ ಎಜುಕೇಷನ್ ಅಕಾಡೆಮಿ ಅಡಿಕೆನಾಡು ಚೆನ್ನಗಿರಿಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಬಹಳಷ್ಟು ಶಿಕ್ಷಕ ಅಭ್ಯರ್ಥಿಗಳು ಆಕಾಂಕ್ಷಿಗಳು ಕೇಳುವುದೇನೆಂದರೆ, ಮೇಡಮ್ ಸಿಟೆಟ್ ಏನೋ ಸಹ ಕಾಲ್ ಫಾರ್ ಆಯಿತು, ನೋಟಿಫಿಕೇಶನ್ ಹೊರಡಿಸಿದ್ರು ನೇಮಕಾತಿಗೆ, ಪರೀಕ್ಷೆ ಬರೆಯಲು ನೋಟಿಫಿಕೇಶನ್ ಕಾಲ್ ಫಾರ್ ಆಯಿತು. ಅದೇ ರೀತಿಯಾಗಿ ಈ ಪೊಲೀಸ್ ನೇಮಕಾತಿ ನೋಟಿಫಿಕೇಶನ್ ಸಹ ಆಯಿತು. ಆದರೆ ಶಿಕ್ಷಕ ನೇಮಕಾತಿ ನೋಟಿಫಿಕೇಶನ್ ಯಾವಾಗ? ಹಾಗೆ ಅದರ ಜೊತೆಗೆ HSTR ಮತ್ತು CNR ರೂಲ್ ಯಾವಾಗ ಬಿಡ್ತಾರೆ ಮೇಡಮ್? ಅದರ ಜೊತೆಗೆ ಅದರ CNR ರೂಲ್ ಅಬ್ಜೆಕ್ಷನ್ ಸಮಯ ಎಲ್ಲಿ ತನಕ ನೀಡ್ತಾರೆ? ಅದರ ಬಗ್ಗೆ ಬಹಳಷ್ಟು ಪ್ರಶ್ನೆಗಳನ್ನು ಕೇಳಿದ್ದೀರಾ. ಇದರೆಲ್ಲರ ಜೊತೆಗೆ ಕ್ರೈಸ್ಟ್ ನೇಮಕಾತಿ ಯಾವಾಗ ಆಗುತ್ತೆ ಎಂಬುದರ ಬಗ್ಗೆ ಬಹಳಷ್ಟು ಜನ ಪ್ರಶ್ನೆಗಳನ್ನು ಕೇಳಿದ್ದೀರಾ. ಇವೆಲ್ಲ ಪ್ರಶ್ನೆಗಳಿಗೆ ಸಂಬಂಧಿಸಿದ ಹಾಗೆ ಇಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ಖಲೀಲ್ ಸರ್ ಎಜುಕೇಷನ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ನೀವು ಇದೇ ಮೊದಲನೆಯದಾಗಿ ಭೇಟಿ ನೀಡಿದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿಕೊಳ್ಳಿ. ನಾವು ಮಾಡುವಂತಹ ಎಲ್ಲ ತರಗತಿಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ. ಸ್ನೇಹಿತರೆ, ನಿಮಗೆಲ್ಲರಿಗೂ ಸಹ ಈಗ ಗೊತ್ತಿರುವ ಹಾಗೆ ನಿನ್ನೆಯಿಂದ ಪೊಲೀಸ್ಗೆ ಸಂಬಂಧಪಟ್ಟ ಅಪ್ಲಿಕೇಶನ್ಗಳು ಸ್ಟಾರ್ಟ್ ಆಗಿವೆ. ಸೊ ನೀವು ಇಲ್ಲಿ ಏನು ಗಮನಿಸಬೇಕಪ್ಪ ಅಂದರೆ, ಈ ನೋಟಿಫಿಕೇಶನ್ ಕೇವಲ 56 ದಿನಗಳ ಕಾಲ ಮಾತ್ರ ಅವರಿಗೆ ಕಾಲಾವಕಾಶ ಕೊಡ್ತಿದೆ ಓದ್ಕೊಳ್ಳೋದಕ್ಕೆ. ಸೊ ಅದೇ ರೀತಿಯಾಗಿ ನಮ್ಮ ಶಿಕ್ಷಕರ ನೇಮಕಾತಿ ಯಾವಾಗ ಆಗುತ್ತೆ, ಯಾಕೆ ಆಗ್ತಾ ಇಲ್ಲ ಮೇಡಮ್ ಅನ್ನೋದನ್ನ ಕಾರಣ ಕೊಡಿ ಅಂತ ನೀವು ಬಹಳಷ್ಟು ಜನ ಪ್ರಶ್ನೆಗಳನ್ನು ಕೇಳಿದ್ದೀರಾ. ಈ HSTRಗೆ ಇರುವಂತಹ CNR ರೂಲ್ಸೇ ಮುಖ್ಯ ಕಾರಣವಾಗಿದೆ ನೋಟಿಫಿಕೇಶನ್ ತಡೆ ಆಗಲು. ಮೇಡಮ್ ಓಕೆ, HSTR ಕಾಲ್ ಫಾರ್ ಆಗೋದಕ್ಕೆ ಈ CNR ರೂಲ್ ತಡೆಯಾಗಿದೆ ಅಂತ ಹೇಳ್ತಾ ಇದ್ದೀರಾ, ಆದರೆ PSTR ಮತ್ತು GSTR ಆದರೂ ನೇಮಕಾತಿ ಬಿಡಬಹುದಲ್ವಾ ಅಂತ ನಿಮ್ಮೆಲ್ಲರ ಪ್ರಶ್ನೆ ಅಲ್ವಾ? ಹಾಗಾದರೆ ಅದಕ್ಕೆ ಅವರು ಟೋಟಲ್ ಆಗಿ PSTR, GPSTR ಮತ್ತು HSTR ಈ ಮೂರು ಸೇರಿ 15,000 ಹುದ್ದೆಗಳು ಅನ್ಕೊಂಡ್ರು. ಈ 15,000 ಶಿಕ್ಷಕರ ನೇಮಕಾತಿ ಮಾಡ್ತೀವಿ ಅಂತ ಹೇಳಿದ್ರು. ಈ 15,000 ಶಿಕ್ಷಕರಲ್ಲಿ ಇತರೆ ಶಿಕ್ಷಕರು ಸಹ ಸೇರಿದ್ದಾರೆ. ಉದಾಹರಣೆ ಸಂಗೀತ ಶಿಕ್ಷಕರು ಮತ್ತು ಇತರೆ ಹಲವಾರು ಶಿಕ್ಷಕರು ಸಹ ಇದರಲ್ಲಿ ಸೇರ್ತಾರೆ. ಹಾಗಾದ್ರೆ ನೇಮಕಾತಿಗಳಂತೂ ಆಗುತ್ತಾ ಅನ್ನೋ ಪ್ರಶ್ನೆಗೆ, ನೇಮಕಾತಿಗಳಂತೂ 100% ಆಗೇ ಆಗುತ್ತೆ. ಆದ್ರೆ ಶಿಕ್ಷಕರ ನೇಮಕಾತಿ ಮಾತ್ರ ಸ್ವಲ್ಪ ಡಿಲೇ ಆಗುತ್ತೆ. ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ, ಈ ವಾರದಲ್ಲಿ ಒಂದ್ ವೇಳೆ CNR ರೂಲ್ ಬಿಟ್ರು ಅಂತ. ಸೊ CNR ರೂಲ್ ಬಿಡ್ತಾರೆ ಅಂದ್ರೆ CNR ರೂಲ್ ಬಿಟ್ಟ ಮೇಲೆ ಕನಿಷ್ಠ ಪಕ್ಷ 15 ದಿನಗಳ ಕಾಲ ಅದಕ್ಕೆ ಅಬ್ಜೆಕ್ಷನ್ ಸಮಯವನ್ನು ಬಿಟ್ಟಿರ್ತಾರೆ. ಈ 15 ದಿನಗಳ ಕಾಲ ಅಬ್ಜೆಕ್ಷನ್ ಸಮಯ ಮುಗಿದ ನಂತರ ನಿಮಗೆ ಫೈನಲ್ ಡಿಜಿಟಲ್ ವರ್ಡ್ ಅಲ್ಲಿ ತಕ್ಷಣ ಅದನ್ನು ಪರಿಶೀಲನೆ ಮಾಡ್ತಾರೆ. ಅದನ್ನು ಪರಿಶೀಲನೆ ಮಾಡಿ ಅದನ್ನು ಅವರು ಹೊರಡಿಸಲು ಕನಿಷ್ಠ ಪಕ್ಷ ಅವರು ಒಂದು 10 ದಿನ ತಗೊಳ್ತಾರೆ. ನಾವು ಹೇಳ್ಬಹುದು 10 ದಿನ ತಗೊಳ್ತಾರೆ ಅಂತ, ಆದ್ರೆ ಅವರು ಕನಿಷ್ಠ ಪಕ್ಷ ಒಂದು 10 ರಿಂದ 15 ದಿನಗಳು ಸಹ ತಗೋಬಹುದು. ಅಂದ್ರೆ ಒಟ್ಟಾರೆಯಾಗಿ ಅವರು ಏನ್ ಮಾಡ್ತಾರಪ್ಪ ಅಂದ್ರೆ, ನೀವು ಒಟ್ಟಾರೆಯಾಗಿ ಏನ್ ತಿಳ್ಕೋಬೇಕಪ್ಪ ಅಂದ್ರೆ, CNR ರೂಲ್ ಹೊರಡಿಸಲು ಅವರಿಗೆ ಕನಿಷ್ಠ ಪಕ್ಷ 1 ತಿಂಗಳು ಕಾಲಾವಕಾಶ ಬೇಕಾಗುತ್ತೆ ಅಂತ. ಹಾಗಾದ್ರೆ ಸ್ನೇಹಿತರೆ, ನಿಮಗೆ ಗೊತ್ತಿರಬಹುದು HSTRಗೆ ಸಂಬಂಧಪಟ್ಟ ಆರ್ಥಿಕ ಅನುಮೋದನೆ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ. ಆದ್ರೂ ಸಿಕ್ಕಿದ್ರು ಅದು ಸ್ಪಷ್ಟವಾಗಿಲ್ಲ. ಅದರಲ್ಲೂ ಸಹ ಕೆಲವೊಂದು ಹುದ್ದೆಗಳ ಬದಲಾವಣೆಯನ್ನು ಮಾಡಿದ್ದಾರೆ. ಆದ್ರೆ ಕೆಲವೊಂದು ಲೋಪದೋಷಗಳಿರೋದ್ರಿಂದ ಅದು ಈಗ ಇನ್ನೂ ಸ್ಪಷ್ಟವಾಗಿ ತಿಳಿಸಿಲ್ಲ. ಆದ್ರೆ ಒಟ್ಟಾರೆಯಾಗಿ ಹೇಳೋದೇನೆಂದ್ರೆ, ಈ HSTR, GPHSTR ನೋಟಿಫಿಕೇಶನ್ ಆಗೋಕ್ಕಿಂತ ಮುಂಚಿತವಾಗಿಯೇ ಈ ಒಂದು ಕ್ರೈಸ್ಟ್ ನೇಮಕಾತಿಯ ನೋಟಿಫಿಕೇಶನ್ ಮಾಡ್ತಾರೆ. ಈ ಒಂದು HSTR, GPHSTR ಜುಲೈ ತಿಂಗಳ ಮಧ್ಯ ಅಥವಾ ಎಂಡ್ನಲ್ಲಿ ಮಾಡ್ತಾರೆ ಅಂತ ನಾವು ತಿಳ್ಕೊಂಡ್ರೆ, ಅದಕ್ಕಿಂತ ಮುಂಚಿತವಾಗಿ ಪ್ರಾರಂಭದ ವಾರದಲ್ಲಿ ಇಲ್ಲ ಈ ಜೂನ್ ತಿಂಗಳ ಕೊನೆಯ ವಾರದಲ್ಲಿ ಈ ಒಂದು ಕ್ರೈಸ್ಟ್ ಶಿಕ್ಷಕರ ನೇಮಕಾತಿಯ ನೋಟಿಫಿಕೇಶನ್ ಆಗಬಹುದು. ಸ್ನೇಹಿತರೆ, ನಮಗೆ ಹೆಚ್ಚಿನ ದಿನಗಳ ಕಾಲ ಸಮಯ ಸಿಗೋದಿಲ್ಲ. ಯಾವುದೇ ಒಂದು ನೋಟಿಫಿಕೇಶನ್ ಆದ್ಮೇಲೆ ನಮಗೆ ಸಮಯ ಸಿಗೋದಿಲ್ಲ. ಮತ್ತೆ ನಮಗೆ ಇರುವಂತಹ ಸಿಲೆಬಸ್ ಎಷ್ಟಿದೆ ಅಂದ್ರೆ, ನಾವು ಅದನ್ನು ಕುತ್ಕೊಂಡು ಓದಿದ್ರು ಸಹ ದಿನಾಲು 2 ತಿಂಗಳು ಸಹ ಆದ್ರೂ ಸಹ ಆ ಒಂದು ಸಿಲೆಬಸ್ ಮುಗಿಯಲ್ಲ, ಅಷ್ಟು ಸಿಲೆಬಸ್ ಇದೆ. ಆದ್ರಿಂದ ನೀವ್ ಏನ್ ಮಾಡ್ಬೇಕಪ್ಪ ಅಂದ್ರೆ, ಇವತ್ತಿನಿಂದಲೇ ಒಂದೊಂದನ್ನು ಓದೋದನ್ನ ಪ್ರಾರಂಭಿಸಬೇಕು. ಪ್ರತಿಯೊಂದು ಸಿಲೆಬಸ್ ಅನ್ನು ಒಂದೊಂದಾಗಿ ಪಾಠಗಳನ್ನು, ವಿವರಗಳನ್ನು ಪ್ರತಿಯೊಂದನ್ನ ಇವತ್ತಿನಿಂದಲೇ ಓದಲು ಪ್ರಾರಂಭ ಮಾಡಬೇಕು. ಇವತ್ತಿನಿಂದ ಓದೋದನ್ನ ಪ್ರಾರಂಭ ಮಾಡಿದ್ರೆ ನೋಟಿಫಿಕೇಶನ್ ಮುಗಿಯುವುದೊಳಗೆ ನಿಮ್ಮ ಒಂದು ಸಿಲೆಬಸ್ 90 ಇಲ್ಲ 100% ಅದು ಕಂಪ್ಲೀಟ್ ಮಾಡಲು ಸಾಧ್ಯ ಆಗುತ್ತೆ.
ಆದ್ರೆ ಬಹಳಷ್ಟು ಜನರು ಏನ್ ಮಾಡ್ತಾರಪ್ಪ, ಆ ಒಂದು ವಿಡಿಯೋದಲ್ಲಿ ಈ ಒಂದು ವಿಡಿಯೋದಲ್ಲಿ ಎಲ್ಲರೂ ಆಗುತ್ತೆ 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 ಅಂತ ಹೇಳ್ತಾ ಇದ್ದಾರೆ, ಆದ್ರೆ ಆಗ್ತಿಲ್ಲ ಆಗೋದಿಲ್ಲ ಅಂತ ಒಂದು ಭ್ರಮೆಯಲ್ಲಿ ಡಿಲೇ ಮಾಡಿ ನೆಗ್ಲೆಕ್ಟ್ ಮಾಡಿ ನೋಟಿಫಿಕೇಶನ್ ಬಂದ್ಮೇಲೆ ಓದ್ಕೊಳ್ಳೋಣ ಅಂತ ನೀವು ಅನ್ಕೊಂಡ್ರೆ, ಅಂತಹ ಬಹಳಷ್ಟು ಜನ ನೋಟಿಫಿಕೇಶನ್ ಆದ್ಮೇಲೆ ನಾವು ಓದ್ಕೊಳ್ತೀವಿ ಅಂತ ಅನ್ನೋದಾದ್ರೆ ಅದು ನಿಮ್ಮ ಅತ್ಯಂತ ದೊಡ್ಡ ಮೂರ್ಖತನದ ಪರಮಾವಧಿ ಅಂತ ಹೇಳ್ಬೋದು. ಇದೇ ರೀತಿ ಮತ್ತಷ್ಟು ಮಾಹಿತಿಗಳಿಗೆ ನಮ್ಮ ಚಾನಲ್ ಖಲೀಲ್ ಸರ್ ಎಜುಕೇಶನ್ ಅಕಾಡೆಮಿ ಚಾನಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಆನ್ ಮಾಡಿ. ನಾವು ಮಾಡುವ ಎಲ್ಲಾ ವಿಡಿಯೋಗಳು, ತರಗತಿಗಳು ನಿಮಗೆ ಮೊದಲೇ ಸಿಗುತ್ತದೆ. ಸ್ನೇಹಿತರೆ, ಈ ಮುಂದಿನ ವಿಡಿಯೋದಲ್ಲಿ 15-20 ದಿನಗಳಲ್ಲಿ ಯಾವ ನೇಮಕಾತಿಗಳು ಆಗುತ್ತವೆ ಎಂಬುದನ್ನು ಮಾಹಿತಿ ಸಿಕ್ಕಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಸಂಪೂರ್ಣ ವಿಡಿಯೋಗಳನ್ನು ಮಾಡಿ ಮಾಹಿತಿಯನ್ನ ನಿಮಗೆ ನೀಡ್ತೇವೆ. ಟಿಇಟಿ, ಸಿಇಟಿ, HSTR, GPHSTR ಇತರೆ ಹಲವು ಅನೇಕ ಕಾಂಪಿಟೇಟಿವ್ ಎಕ್ಸಾಮ್ಗಳ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನೋಟ್ಸ್, ಪ್ರಮುಖ ಪ್ರಶ್ನೋತ್ತರಗಳು, ಕ್ವಿಜ್ ಎಲ್ಲವೂ ಸಹ ಈ ಚಾನೆಲ್ನಲ್ಲಿ ದೊರೆಯುತ್ತದೆ. ನಿಮಗೆ ಯಾವುದೇ ಒಂದು ಪ್ರಶ್ನೆ ಕೇಳಬೇಕಾದ್ರೆ, ನೋಟ್ಸ್ ಬೇಕು ಅಂದ್ರೆ ನೀವು ಕಾಮೆಂಟ್ಸ್ನಲ್ಲಿ ಮೆಸೇಜ್ ಮಾಡಿ ಪ್ರಶ್ನೆಗಳನ್ನು ಕೇಳಿ, ಅದಕ್ಕೆ ಸಂಬಂಧಪಟ್ಟ ಉತ್ತರವನ್ನು, ಫ್ರೀ ನೋಟ್ಸ್ ಅನ್ನು ನಿಮಗೆ ನೀಡಲಾಗುತ್ತದೆ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಯೂಟ್ಯೂಬ್ ಚಾನೆಲ್ನ ಫಾಲೋ ಮಾಡಿ. ಧನ್ಯವಾದಗಳು.